ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೋಮ್ ಮೇಡ್ ಸರ್ಲಾಕೆಲ್ಲ ಮಾಡಾಕಿದಾಗ ಪಾಪುಗೆ ಇದೇನಾ ಕೊಡೋದು ನೀವು, ರಾಗಿದು ಸರಿ ಕೊಡಲ್ವಾ ಹಂಗೆ ಅಂತ ತುಂಬ ಕ್ವೆಶನ್ಸ್ ಬಂದಿತ್ತು. ಸೊ ರಾಗಿ ಸರಿ ನಾನು ಪ್ರತಿದಿನ ಕೊಡ್ತೀನಿ ಪಾಪುಗೆ. ಯೂಶಲಿ ರಾಗಿ ಪೌಡ್ರ್ ಇನ್ನೂ ಇತ್ತು, ಅಂದರೆ ನಾನು ಮಾಡ್ಕೊಂಡಿದ್ದು ಪೌಡ್ರ್ ಇನ್ನೂ ಇತ್ತು, ಅದಕ್ಕೋಸ್ಕರ ಅದು ಮಾಡಿಲ್ಲ ಇವಾಗ ಖಾಲಿ ಆಗ್ತಾ ಬಂದಿದೆ. ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕ್ವೆಶನ್ಸ್ ಬಂದಿತ್ತು, ಸೊ ಯಾವ ಥರ ಮಾಡ್ತೀರಾ ಅಂತ ವಿಡಿಯೋ ಮಾಡಿ ಹಾಗೆ ಇನ್ನೂ ಸೋ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಪಾಪುಗೆ ಮೊಳಕೆ ಕಟ್ಟಿ ರಾಗಿನ ಕೊಡ್ತಾ ಇದ್ದೀನಿ. ಬಟ್ ಫಸ್ಟ್ 15 ಡೇಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಫಾರ್ ದ ಫಸ್ಟ್ ಟೈಮ್ ಏನಾದರೂ ಪಾಪುಗೆ ಕೊಟ್ಟಿದ್ದೀನಿ ಸಾಲಿಡ್ಸ್ ಅಂದರೆ ಅದು ರಾಗಿ ಸರಿನೇ ಕೊಟ್ಟಿರೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ರಾಗಿ ಪೌಡರ್ ಯಾವ ಥರ ಮಾಡ್ಕೊಂಡಿದ್ದೆ ಸೇಮ್ ಇದೇ ಥರನೇ, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಇವಾಗ ನಾನು ಮೊಳಕೆ ಕಟ್ತಾ ಇದ್ದೀನಿ. ಬಟ್ ಲಾಸ್ಟ್ ಟೈಮು ಮೊಳಕೆಯನ್ನು ಕಟ್ಟಿರಲಿಲ್ಲ. ನಾರ್ಮಲ್ ಹಂಗೆ ರಾಗಿನ ತೊಳೆದು ವಾಶ್ ಮಾಡಿ ಅದನ್ನು ನೀಟಾಗಿ ಹಾರಾಕಿ ಅದನ್ನು ನೀಟಾಗಿ ಹುರ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳೋದು ಅಂತಾರಲ್ಲ ಆ ಥರ ಬೆಚ್ಚಗೆ ಮಾಡಿಕೊಂಡು ಅದನ್ನು ರುಬ್ಕೊಂಡಿದ್ದೆ, ಗ್ರೈಂಡ್ ಮಾಡ್ಕೊಂಡಿದ್ದೆ, ಪೌಡ್ರ್ ಮಾಡ್ಕೊಂಡಿದ್ದೆ. ಬಟ್ ಈ ಸತಿ ಏನು ಮಾಡ್ತಾಯಿದ್ದೆ ಅಂದರೆ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ರಾಗಿನೇ ಆಗಲಿ ಅಕ್ಕಿನೇ ಆಗಲಿ ಏನೇ ಆಗಲಿ ಗೈಸ್ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಬಿಕಾಸ್ ಪಾಪು ಕೊಡೋದ್ರಿಂದ ಸೇಫಾಗಿ ನೋಡ್ಕೋಬೇಕು. ಅದಲ್ಲದೆ ರಾಗಿ ಗೊತ್ತಲ್ವ ನಿಮಗೆ, ಬೆಳೆಯುವಾಗ ಅದನ್ನೆಲ್ಲ ನೆಲದ ಮೇಲೆಲ್ಲ ಹಾಕಿ ಸೊ ಅದು ಏನೆಲ್ಲ ಮಾಡ್ತಾರಲ್ಲ ಪ್ರೋಸೆಸ್ಸು, ಸೊ ಅದೆಲ್ಲ ಹೆವಿ ಇರುತ್ತೆ, ನೆಲದ ಮೇಲೆಲ್ಲ ಮಣ್ಣಲ್ಲೆಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿ ಕೊಡಿ. ನೋಡ್ಬೋದು ಇಲ್ಲಿ ನೀರಲ್ಲಿ ಎಷ್ಟು ಗಲೀಜಿದೆ, ಡರ್ಟ್ ಥರ ಎಷ್ಟಿರುತ್ತೆ ಅಂತೇಳಿ. ಸೊ ನಾನು ಇಲ್ಲಿ ಕೆಂಪು ರಾಗಿನ ತೊಗೊಂಡಿದ್ದೀನಿ. ಒಂದೊಂದು ರಾಗಿ ಅಂತೂ ಫುಲ್ ಬ್ಲ್ಯಾಕ್ ಇರುತ್ತೆ, ಒಂದೊಂದು ಕೆಂಪು ರಾಗಿ ಇರುತ್ತೆ. ಆದಷ್ಟು ಪಾಪುಗೆ ಮಕ್ಳಿಗೆ ಕೊಡಬೇಕಾದ್ರೆ ಒಂದು ಸ್ವಲ್ಪ ಹಳೆ ರಾಗಿನ ಯೂಸ್ ಮಾಡಿ, ಅಂತಂದರೆ ರಾಗಿನ ಎಲ್ಲ ಬೆಳೆದು ನೀಟಾಗಿ ಅದು ಸ್ವಲ್ಪ ಆಲ್ಮೋಸ್ಟ್ 6 ಮಂತ್ಸ್ ಆಗಿರಲಿ ಆವಾಗ ಯೂಸ್ ಮಾಡಿ. ಸ್ಟಾರ್ಟಿಂಗ್ ಹೊಸ ರಾಗಿನ ಕೊಟ್ಟರೆ ಪಾಪುಗೆ ಲೂಸ್ ಮೋಷನ್ ಆಗುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರು, ಅದಕ್ಕೋಸ್ಕರ ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೀಟಾಗಿ ನೀರು ಬಿಟ್ಕೊಂಡು ಜಾಲ್ಸಿ ಈ ಥರ ನೀಟಾಗಿ ನೋಡಿ ಈ ಥರ ಉಜ್ಜಿ ತೊಳಿರಿ. ಅದರಲ್ಲಿ ಒಟ್ಟು ಅದೆಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಕಂಪ್ಲೀಟಾಗಿ ಬಿಟ್ಟೋಗ್ಬೇಕು. ಆ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಮಕ್ಕಳಿಗೆ ನೀವು ಬೆಳಗ್ಗೆಯಿಂದ ಏನಾದರೂ ಕೊಟ್ಕೊಳ್ಳಿ, ಅಂದರೆ ಈ ಫ್ರೂಟ್ಸ್ ಆಗಿರ್ಬೋದು ಅದು ಇದು ಏನಾದರೂ ಕೊಟ್ಕೊಳ್ಳಿ. ಬಟ್ ದಿವಸಕ್ಕೆ ಒನ್ ಟೈಮ್ ರಾಗಿ ಸರಿ ಕಂಪಲ್ಸರಿ ಮಿಸ್ ಮಾಡದೆ ಕೊಡಿ. ಅಬೌವ್ 6 ಮಂತ್ಸ್ ಇರೋ ಪಾಪುಗಳಿಗೆ ಪ್ರತಿ ಒಬ್ರಿಗೂ ಅಷ್ಟೇ ರಾಗಿ ಸರಿ ಮಾತ್ರ ಮಿಸ್ ಮಾಡದೆ ಕೊಡಿ. ಸ್ಟಾರ್ಟಿಂಗಲ್ಲಿ ಒಂದು 15 ಡೇಸ್ ತನಕ ಸ್ವಲ್ಪ ನೀರು ಥರ ಅಂದರೆ ಫುಲ್ ತೆಳುಗೆ ಮಾಡ್ಕೊಳ್ಳಿ. ಅಷ್ಟೊಂದು ಗಟ್ಟಿಯಾಗೇನು ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ತೆಳ್ಳಗೆ ನಾರ್ಮಲ್ ಸಾಲಿಡ್ ಲಿಕ್ವಿಡ್ ಥರ ಯಾವ ಥರ ಬರುತ್ತಲ್ಲ ಆ ಥರದಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕೊಡಿ. ಆಮೇಲೆ ಅದೇ ರೀತಿಯೇ ಹೋಗ್ತಾ ಸ್ವಲ್ಪ ಹಂಗೆ ಕನ್ಸಿಸ್ಟೆನ್ಸಿನ ಸ್ವಲ್ಪ ತಿಕ್ ಮಾಡ್ಕೊಳ್ತಾ ಬನ್ನಿ. ಆವಾಗ ಸ್ವಲ್ಪ ಅದು ಪಾಪುಗೆ ಅದು ಅಡ್ಜಸ್ಟ್ ಆಗುತ್ತೆ. ಫಸ್ಟ್ ಟೈಮ್ ಎಲ್ಲ ತಿಂತಾರದು ಅವ್ರಿಗೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಡೈಜೆಷನ್ಗೆ ಇಶ್ಯೂ ಆಗ್ಬೋದು. ಆದ್ದರಿಂದ ಸ್ಟಾರ್ಟಿಂಗ್ ಒಂದು 15 ಡೇಸ್ ಏನಿರುತ್ತೆ ಸ್ವಲ್ಪ ತೆಳುವಾಗಿ ಮಾಡಿ, ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಬನ್ನಿ. ಸೊ ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ ಮೊಳಕೆ ಕಟ್ಕೊತಾ ಇದ್ದೀನಿ ಸತಿ ರಾಗಿ ಆಲ್ಮೋಸ್ಟ್ ನಮಗೆ 3 to 4 ಡೇಸ್ ಬೇಕಾಗುತ್ತೆ ಮೊಳಕೆ ಬರೋಕ್ಕೆ. ಇವಾಗ ಫಾರ್ ಎಕ್ಸಾಂಪಲ್ ಸಂಡೇ ನೆನೆಸಿದ್ದೀನಿ ಅಂತಂದರೆ ಅದು ಬುಧವಾರ ಗುರುವಾರ ಆಗುತ್ತೆ ಮೊಳಕೆ ಬರೋಷ್ಟರಲ್ಲಿ. ನೀವು ಫಸ್ಟ್ ಟೈಮ್ ಕೊಡಬೇಕಾದ್ರೆ ರಾಗಿ ಮೊಳಕೆ ಕಟ್ಟದೇನೆ ಕೊಡಿ. ಆಮೇಲೆ ಅರೌಂಡ್ ಒಂದು 7 ಮಂತ್ಸ್ 8 ಮಂತ್ಸ್ ಆದಮೇಲೆ ಈ ಥರ ಮೊಳಕೆ ಕಟ್ಟಿ ಕೊಟ್ಟರೆ ತುಂಬಾ ಒಳ್ಳೇದು ಅವ್ರಿಗೆ. ಸೊ ನಾರ್ಮಲಾಗಿ ಮೊಳಕೆ ಕಟ್ಟೋದು ಎಲ್ಲ ಕಾಳು ಕಟ್ತೀವಲ್ಲ ಅದೇ ಥರನೇ ನಾರ್ಮಲಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆದಷ್ಟು ಟೈಟಾಗಿ ತೇವಾಂಶ ಇರಬೇಕು. ನಾವು ಆವಾಗವಾಗ ಒಂದೊಂದು ಎವ್ರಿ ಡೇ ಒಂದು 2 ಟೈಮ್ಸ್ ವಾಟರ್ನ ಹಾಕ್ಕೊತಾ ಇರಬೇಕು, ಇದ್ಮೇಲೆ ಸ್ಪ್ರೇ ಮಾಡ್ಕೊತಾ ಇರಬೇಕು. ತೇವಾಂಶ ಇಲ್ಲ ಅಂದರೆ ಫುಲ್ ಡ್ರೈ ಆಗಿಬಿಟ್ರೆ ಅಷ್ಟು ನೀಟಾಗಿ ಮೊಳಕೆ ಬರಲ್ಲ. ಅದಾದಮೇಲೆ ನಾನು ಗುರುವಾರ ಇದನ್ನು ಬಿಸಿಲಿಗೆ ಹಾಕಿದ್ದೀನಿ, ಅಂತಂದರೆ ನಾರ್ಮಲಾಗಿ ಹೇಳ್ತಾ ಇದ್ದೀನಿ. ಗುರುವಾರ ಇದನ್ನು ಬಿಸಿಲಿಗೆ ಹಾಕಿದಾಗ ನೋಡಿ ಮೊಳಕೆ ಇಷ್ಟಿಷ್ಟು ಮೊಳಕೆ ಬಂದಿತ್ತು. ಅದು ಮೊಳಕೆ ಸ್ವಲ್ಪ ಬಂದಿದೆ ಅಂದರೆ ಸಾಕು, ಬಟ್ ಎಲ್ಲನೂ ಬರೋಕ್ಕೆ ಆಲ್ಮೋಸ್ಟ್ ಒಂದು 3 ಡೇಸ್ ತೊಗೊಳುತ್ತೆ. ಅದಕ್ಕೋಸ್ಕರ ಗುರುವಾರ ಹಾಕಿದ್ದು ನಾನು. ಆದಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದು ನೀಟಾಗಿ ಬಿಸಿಲು ಏನು ಇರುತ್ತೆ ತೇವಾಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಇಲ್ಲಾಂದರೆ ಮಕ್ಕಳಿಗೆ ಶೀತ ಆಗೋದು ಆ ಥರ ಆಗುತ್ತೆ. ಅದಾದಮೇಲೆ ಇದನ್ನು ಬೆಚ್ಚಗೆ ಇಟ್ಕೋಬೇಕು, ಅಂದರೆ ಸ್ವಲ್ಪ ಬಿಸಿ ಆಗಬೇಕು. ನಾನು ಸ್ವಲ್ಪನೇ ಒಂದು 2 ಬೌಲ್ಸ್ ಅಷ್ಟು ರಾಗಿನ ಎತ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಈ ಥರ ಫ್ರೈ ನಾರ್ಮಲ್ ಗೊತ್ತಲ್ಲ ಬಿಸಿ ಮಾಡ್ಕೊಳ್ತಾ ಹೋಗಿ. ಹಸಿಟ್ಟು ಬರೀ ಇವಾಗ ನಾವು ಪಾಪುಗಳಿಗೆ ಸರಿ ತಿನ್ಸೋಕ್ಕೆ ಅಂತಲ್ಲ, ಇವಾಗ ನಾವು ರಾಗಿ ಗಂಜಿ ಮಾಡ್ಕೊಬೋದಾಗಿರ್ಬೋದು. ಸೊ ಸ್ವಲ್ಪ ರಾಗಿ ಗಂಜಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈ ಹಸಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಇಟ್ಕೊಳ್ತಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಂಜಿ ಮಾಡ್ಕೊಂಡು ಕುಡಿಬೋದು ನಾವು ಮಾರ್ನಿಂಗ್ ಟೈಮೆಲ್ಲ. ಇಲ್ಲ ನನಗೆ ಏನಾದರೂ ಹೊಟ್ಟೆ ಹೆವಿ ಆಗಿದೆ, ಏನು ತಿನ್ನಂಗೆ ಏನು ಬೇಡ, ನನಗೆ ಲಂಚ್ ಬೇಡ ಡಿನ್ನರ್ ಬೇಡ ಅನ್ನೋ ಟೈಮಲ್ಲಿ ಇದನ್ನು ಗಂಜಿ ಮಾಡ್ಕೊಂಡು ಸಹ ಕುಡಿಬೋದು. ಇದು ಮೊಳಕೆ ಕಟ್ಟೋದ್ರಿಂದ ಅದರಲ್ಲಿರೋ ಪ್ರೋಟೀನು ಅದೆಲ್ಲ ಇನ್ನೂ ಎನ್ಹ್ಯಾನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಟ್ರೆ ಇನ್ನೂ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಎಲ್ಲನೂ ಹೆಲ್ಪ್ ಆಗುತ್ತೆ. ಜಾಸ್ತಿ ಕೊಟ್ಕೊಂಡು ಉರಿಬೇಡಿ, ಸಿಮ್ಮಲ್ಲಿ ಕೊಟ್ಕೊಂಡು ನೀಟಾಗಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಉರಿತಾ ಇದ್ರೆ ಸೊ ಅದು ಗೊತ್ತಾಗುತ್ತೆ. ಅದು ಬಿಸಿ ಆದಾಗ ಒಂದು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕಟ್ಟುಮ್ ಅನ್ನೋ ಒಂದು ಪೌಡರ್ ಥರ ಆಗೋ ಒಂದು ಇದು ಬರುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ, ಜೀರಿಗೆ ಮೆಂತ್ಯ ಆಮೇಲೆ ಒಂದು ಸ್ವಲ್ಪ ಮೆಣಸು. ಸೊ ಇಷ್ಟನ್ನು ಹಾಕಿ ಪಾಪುಗೆ ಇದು ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೀವು ಫಸ್ಟ್ ಟೈಮ್ ಸಾಲಿಡ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಸೇಮ್ ಇದೇ ಥರನೇ ಸರಿ ಮಾಡೋದು, ಸೇಮ್ ಟು ಸೇಮು ಇದೇ ಥರನೇ. ಸೊ ಇದಕ್ಕೆ ಮೊಳಕೆ ಕಟ್ಟೋದೇನೆ ಹಂಗೆ ಮಾಡ್ಕೋಬೋದು. ಫಸ್ಟ್ ಟೈಮ್ ಆಗಿರೋದ್ರಿಂದ ಮೊಳಕೆ ಏನು ಕಟ್ಟಿ ಕೊಡೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಮೊಳಕೆ ಕಟ್ಟದೇನೆ ಹಂಗೆ ಸೇಮ್ ರಾಗಿನ ವಾಶ್ ಮಾಡಿಬಿಟ್ಟು ಹಾಕಿ ಕೊಡಿ. ಸೊ ಇದಕ್ಕೇನೂ ಸೇಮ್ ಜೀರಿಗೆ ಆಮೇಲೆ ಮೆಂತ್ಯ ಸ್ವಲ್ಪ 2 ಕಾಳು ಮೆಣಸು ಹಾಕ್ಕೊಳ್ಳಿ.
ಮೆಣಸು ಹಾಕ್ಕೊಂಡ್ರೆ ಮಕ್ಕಳಿಗೆ ಅದು ತಂಪು ಏನಂತಾರೆ ಬಾಡಿ ಬೆಚ್ಚಗೆ ಶೀತ ಆಗೋದಿಲ್ಲ, ಬೇಗ ವಾರ್ಮ್ ಆಗಿರುತ್ತೆ ಬಾಡಿ ಅಂತ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾರೆ. ಇವಾಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅಂದರೆ ಬಿಸಿಗೆ ಹಾಕಿದ್ರಲ್ಲ, ಸೊ ಅದೆಲ್ಲ ಕೂಲ್ ಡೌನ್ ಆಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಾನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಳೋದು. ಲಾಸ್ಟ್ ಟೈಮು ಅಷ್ಟೇ ಮನೆಯಲ್ಲೇ, ಈ ಟೈಮು ಅಷ್ಟೇ ಮನೆಯಲ್ಲೇ. ಹೊರಗಡೆ ಹೋಗಿ ಮಿಕ್ಸಿಗೆಲ್ಲ ಏನು ಹಾಕ್ಸೋಕೆ ಹೋಗಲಿಲ್ಲ. ಸ್ವಲ್ಪ ಇರುತ್ತಲ್ಲ, ಅದಕ್ಕೋಸ್ಕರ ನೀಟಾಗಿ ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಅಂತೇಳಿ ನಾನೇ ಮನೆಯಲ್ಲೇ ನೀಟಾಗಿ ಪುಡಿಯಾಗಿ ನೀಟಾಗಿ ನಿಧಾನವಾಗಿ ಒಂದಲ್ಲ ನೀಟಾಗಿ ಇಟ್ಕೊಂಡು ನಿಧಾನದಾಗ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಸೋಯಿಸ್ಕೊಳ್ಳೋ ಅಂದರೆ ಏನಂತಾರೆ ಜಲ್ದಿ ಹಿಡಿಯೋ ಪ್ರೋಸೆಸ್ ಇದರಲ್ಲಿ ಈ ಥರ ಬಟ್ಟೆನ ಹಾಕಿ ಇಟ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬಿಕಾಸ್ ಇದು ಒಟ್ಟು ಜಾಸ್ತಿ ಇರುತ್ತೆ, ರಾಗಿ ಇರೋದ್ರಿಂದ ಮೇಲೆ ಅದು ಹೊಟ್ಟೆಲ್ಲ ಇರುತ್ತಲ್ಲ, ಸೊ ಅದ್ರ ಹೊಟ್ಟೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ನೆಟ್ಟೆಡ್ ಅಂತನಕ್ಕಿಂತ ಕಾಟನ್ ಆಗಲಿ ಇಲ್ಲ ಈ ಮಟೀರಿಯಲ್ ಸೇಮ್ ಅದೇ ಥರ ಮಟೀರಿಯಲ್ ದುಪ್ಪಟ್ಟ ಮಟೀರಿಯಲ್ ಬರುತ್ತೆ, ಆ ಮಟೀರಿಯಲಲ್ಲಿ ನಾವು ಈ ಥರ ಜಲ್ದಿ ಇಟ್ಕೊಂಡ್ರೆ ಪ್ಯೂರ್ ಸ್ಮೂತಾಗಿ ವೆರಿ ಸ್ಮೂತಾಗಿ ಆಗಿರುತ್ತೆ. ಮಕ್ಕಳಿಗೆ ಸರಿ ಮಾಡ್ಕೋಬೇಕಾದ್ರೂ ಅಷ್ಟೇ ಒಂಥರ ಇದು ನಾವು ಹಂಗೆ ಜಲ್ದಿ ಮಾಡಿ ಕೊಟ್ಟರೆ ಅದೊಂಥರ ಒಪ್ಪು ಥರ ಇರುತ್ತೆ. ಈ ಥರ ಬಟ್ಟೆಯಲ್ಲಿ ನಾವು ಜಲ್ದಿ ಹಿಡಿದು ನೀಟಾಗಿ ಕೊಟ್ಟರೆ ಅದು ಸ್ಮೂತ್ ಫೈನ್ ಪೌಡರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಫಸ್ಟ್ ಟೈಮ್ ಸಾಲಿಡ್ ಸ್ಟಾರ್ಟ್ ಮಾಡೋದ್ರಿಂದ ಆ ಥರ ಡೈರೆಕ್ಟಾಗಿ ಕೊಡೋದು ಬೇಡ. ಸೊ ಈ ಥರ ಬಟ್ಟೆಯಲ್ಲಿ ಜಲ್ದಿ ಇಟ್ಕೊಟ್ರೆ ಅದು ನೀಟಾಗಿ ಪ್ಯೂರ್ ಫೈನ್ ಆಗಿರುತ್ತೆ. ಇಷ್ಟೇ ಇದನ್ನ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ರಾಗಿ ಪೌಡರ್ ಆಗೋಗುತ್ತೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ರಾಗಿ ಪೌಡರ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ. ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ಶೇರ್ ಮಾಡೋದು ಅಂತ ಮರಿಬಿಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಸ್ಟೇ ಟ್ಯೂನ್, ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ಬಾಯ್.